ಕ್ಷೇತ್ರಜ್ಞಂ ತರಹಗೆ ಮತ್ತು ನಮ್ಮ ಸರಣಿ ಹಿಂದೂಯಿಸಂ ಫಾರ್ ದ ಮಾಡರ್ನ್ ಮೈಂಡ್ ನ 8ನೇ ಎಪಿಸೋಡ್ಗೆ ಸ್ವಾಗತ. ಈ ಭೂಮಿಯ ಮೇಲಿರುವ ಲಕ್ಷಾಂತರ ಜೀವಜಾತಿಗಳಲ್ಲಿ ನೀವು ಮತ್ತು ನಾನು ಬಹುತೇಕ ಅಸಾಧ್ಯವಾದ ಬ್ರಹ್ಮಾಂಡೀಯ ಸಾಧ್ಯತೆಗಳನ್ನು ಮೀರಿ ಬಂದಿದ್ದೇವೆ. ನಾವು ಮಾನವರಾಗಿ ಜನಿಸಿರುವುದು ನಮ್ಮ ಅದೃಷ್ಟ. ಮಾನವ ಜನ್ಮವು ಅಸಾಮಾನ್ಯ ಮತ್ತು ಅಪರೂಪದವರ ತನ್ನೊಳಗೆ ನೋಡುವ ಮತ್ತು ಪರಮ ಸತ್ಯವನ್ನು ಹುಡುಕುವ ಚೇತನೆಯನ್ನು ಪಡೆದಿರುವ ಏಕೈಕ ದ್ವಾರ. ಆದರೆ ನಮ್ಮ ಜೀವನ ಕಾಲದ ಕಠಿಣ ಗಣಿತವನ್ನು ನೋಡೋಣ. ನೀವು 80 ವರ್ಷ ಬದುಕಿದರೆ ಸುಮಾರು 27 ವರ್ಷಗಳು ನಿದ್ರೆಯಲ್ಲೇ ಕಳೆಯುತ್ತವೆ. ಮತ್ತೊಂದು ಭಾಗ ಬಾಲ್ಯ, ವೃದ್ಧಾಪ್ಯ, ದೈನಂದಿನ ಕೆಲಸಗಳು, ಟ್ರಾಫಿಕ್ ಮತ್ತು ಡಿಜಿಟಲ್ ವ್ಯತ್ಯಯಗಳಲ್ಲಿ ಕಣ್ಮರೆಯಾಗುತ್ತದೆ. ಇವೆಲ್ಲವನ್ನೂ ಕಡಿತ ಮಾಡಿದಾಗ ನಿಜವಾದ ಜಾಗೃತಿಯುಳ್ಳ ಕ್ರಿಯಾಶೀಲ ಜೀವನದ ಕಿಟಕಿ ಅತಿ ಚಿಕ್ಕದಾಗಿ ಕುಗ್ಗುತ್ತದೆ. ನಾವು ಕತ್ತಿಯ ಅಂಚಿನ ಮೇಲೆ ಬದುಕುತ್ತಿದ್ದೇವೆ. ನಾವು ಒಳಗೆರೆದುಕೊಳ್ಳುವ ಉಸಿರು ಮತ್ತೆ ಹೊರಬರುತ್ತದೆ ಎಂಬ ಖಾತರಿಯೂ ಇಲ್ಲ. ಜೀವನ ಸೊಗಸಾದರೂ ಬಹಳ ನಾಜೂಕಾಗಿದೆ. ಅದಕ್ಕಾಗಿಯೇ ನಮ್ಗೆ ಉಳಿದಿರುವ ಸಮಯವನ್ನು ಜಾಣ್ಮೆಯಿಂದ ಬಳಸುವುದು ಅತ್ಯವಶ್ಯಕ. ಒಂದು ಕಠಿಣ ಸತ್ಯವನ್ನು ಎದುರಿಸೋಣ. ಜೀವನದ ಸುಖಗಳು ಕ್ಷಣಿಕ. ಇಂದ್ರಿಯ ಸುಖಗಳು, ಆಸ್ತಿಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳು ಮತ್ತು ಸಾರ್ವಜನಿಕ ಮಾನ್ಯತೆ ಇವೆಲ್ಲಕ್ಕೂ ಅವಧಿ, ಮುಕ್ತಾಯ ದಿನಾಂಕವಿದೆ. ಕೊನೆಯ ಹೃದಯ ಬಡಿತ ಬಂದಾಗ ಸಂಪತ್ತು ಮತ್ತು ಆಸ್ತಿಗಳು ಇಲ್ಲಿಯೇ ಉಳಿಯುತ್ತವೆ, ಇತರರಿಂದ ಸ್ವಾಧೀನಪಡಿಸಿಕೊಳ್ಳಲ್ಪಡುತ್ತವೆ. ನಿಜವಾಗಿ ಉಳಿಯುವ ಏಕೈಕ ಸಂಪತ್ತುಗಳು ನಮ್ಮ ಒಳ್ಳೆಯ ಕಾರ್ಯಗಳು, ಕೆಟ್ಟ ಕಾರ್ಯಗಳು ಮತ್ತು ಒಳಗಿನ ಆಧ್ಯಾತ್ಮಿಕ ಸಂಗ್ರಹಗಳು. ನಮ್ಮ ಜ್ಞಾನಿಗಳಾದ ಪೂರ್ವಜರು ಜೀವನಕ್ಕೆ 2 ಗುರಿಗಳನ್ನು ಸೂಚಿಸಿದರು: ಸಂತೋಷಕರ, ತೃಪ್ತಿಕರ, ಶಾಂತಿಯುತ ಧಾರ್ಮಿಕ ಜೀವನವನ್ನು ನಡೆಸುವುದು ಮತ್ತು ದೇವರ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನು ತಿರುಗಿಸಿಕೊಳ್ಳುವುದು. ಆದರೆ ನಾವು ಯುವ ಪೀಳಿಗೆಗೆ ಈ ಗುರಿಗಳನ್ನು ಅನುಸರಿಸಿ ಎಂದು ಮಾತ್ರ ಹೇಳಿದರೆ ಅದು ಸಹಾಯವಾಗದೇ ಇರಬಹುದು. ಏಕೆಂದರೆ ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆ ಅವರನ್ನು ಇದಕ್ಕೆ ಸಿದ್ಧಗೊಳಿಸಿಲ್ಲ. ಆಧುನಿಕ ಸಂಸ್ಥೆಗಳು ನಮ್ಗೆ ಕೋಡ್ ಮಾಡುವುದು, ಲೆಕ್ಕ ಹಾಕುವುದು, ಸ್ಪರ್ಧಿಸುವುದು ಮತ್ತು ಜೀವನೋಪಾಯ ಸಂಪಾದಿಸುವುದನ್ನು ಕಲಿಸುತ್ತವೆ. ಆದರೆ ಹೇಗೆ ಬದುಕಬೇಕು, ಮನಸ್ಸನ್ನು ಹೇಗೆ ನಿರ್ವಹಿಸಬೇಕು, ವ್ಯಕ್ತಿತ್ವವನ್ನು ಹೇಗೆ ಕಟ್ಟಬೇಕು ಅಥವಾ ಧರ್ಮದ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ಅವು ವಿರಳವಾಗಿ ಕಲಿಸುತ್ತವೆ. ಶಿಕ್ಷಣವು ಮೌಲ್ಯಗಳ ಬಗ್ಗೆ ಮೌನವಾಗಿರುವಾಗ ಧರ್ಮವು ಅಮೂರ್ತವಾದ ಅಥವಾ ಹಳೆಯದಾದ ವಿಷಯದಂತೆ ತೋರುತ್ತದೆ. ಆದರೆ ಪ್ರಾಚೀನ ಮಹನೀಯರು ಧರ್ಮವನ್ನು ಜೀವನದ ಪ್ರಾಯೋಗಿಕ ದೈನಂದಿನ ವಿಜ್ಞಾನವಾಗಿ ಕಂಡರು. ಇತಿಹಾಸಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು ಮತ್ತು ಅನೇಕ ಇತರ ಶಾಸ್ತ್ರಗಳೊಂದಿಗೆ ಹಿಂದೂ ಧರ್ಮವು ಜೀವನದ ಬಗ್ಗೆ ಆಳವಾದ ಮಾರ್ಗದರ್ಶನ ನೀಡುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಮಯ ಅಮೂಲ್ಯ. ಆದರೂ ಶಾಸ್ತ್ರಗಳನ್ನು ಓದುವುದರ ಮೂಲಕ ಅಥವಾ ಒಳ್ಳೆಯ ಮನಸ್ಸಿನ ಹಿರಿಯರಿಂದ ಮಾರ್ಗದರ್ಶನ ಪಡೆಯುವುದರ ಮೂಲಕ ಜೀವನದ ಮುಖ್ಯ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಒಬ್ಬನು ಸಮಯ ಕಂಡುಕೊಳ್ಳಬೇಕು. ಹಿಂದೂ ತತ್ವಶಾಸ್ತ್ರದಲ್ಲಿ ಯಾವುದೇ ವ್ಯಕ್ತಿ ಒಂಟಿಯಾಗಿ ಬದುಕುವುದಿಲ್ಲ. ನಾವು ವಿಶ್ವಕ್ಕೆ ಮಣಿಯಾಗಿಯೇ ಜನಿಸುತ್ತೇವೆ. ಸಾಮರಸ್ಯವನ್ನು ಕಾಪಾಡಲು ನಾವು 3 ಪ್ರಮುಖ ಕರ್ತವ್ಯಗಳನ್ನು ನೆರವೇರಿಸಬೇಕು: ದೇವವಣ, ದೇವತೆಗಳು ಮತ್ತು ಪ್ರಕೃತಿಯ ಮಣ; ಆಶಿಯಣ, ಋಷಿಗಳು ಮತ್ತು ಗುರುಗಳ ಮಣ; ಮತ್ತು ಪಿತೃವಣ, ತಂದೆತಾಯಿ ಮತ್ತು ಪೂರ್ವಜರ ಮಣ. ಈ ಕರ್ತವ್ಯಗಳು ಧರ್ಮದ ನೈತಿಕ ಚೌಕಟ್ಟನ್ನು ರೂಪಿಸುತ್ತವೆ. ಅಲ್ಲಿ ನಮ್ಮ ಮನಗಳನ್ನು ತೀರಿಸುವುದು ಅಸ್ತಿತ್ವದ ಮೇಲಿನ ಕೃತಜ್ಞತೆಯ ಅಭಿವ್ಯಕ್ತಿಯಾಗುತ್ತದೆ. ಕ್ಷೇತ್ರಜ್ಞಂ ಚಾನೆಲ್ ಶೀಘ್ರದಲ್ಲೇ ಈ ವಿಷಯಗಳ ಕುರಿತು ವಿಡಿಯೋಗಳನ್ನು ತರಲಿದೆ. ಈ ಆದರ್ಶಗಳನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮಾನವ ಇತಿಹಾಸದ 7 ಮಹಾನ್ ಆಧ್ಯಾತ್ಮಿಕ ವಿಜ್ಞಾನಿಗಳು ಬಿಟ್ಟುಹೋದ ಸಾಧನಗಳ ಕಡೆಗೆ ನಾವು ತಿರುಗೋಣ. ಆದಿ ಶಂಕರಾಚಾರ್ಯ. 1000 ವರ್ಷಗಳಿಗಿಂತ ಹೆಚ್ಚು ಹಿಂದೆ ಮಹಾನ್ ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಮಾನವ ಜೀವನದ ನಶ್ವರತೆಯನ್ನು ಬಹಿರಂಗಪಡಿಸಿದರು. ತಮ್ಮ ಅಮರ ಕೃತಿ ಭಜ ಗೋವಿಂದನ್ನಲ್ಲಿ ಅವರು ಜೀವನವನ್ನು ತಾವರೆ ಎಲೆಯ ಮೇಲೆ ನಡುಗುತ್ತಿರುವ ನೀರಿನ ಹನಿಗೆ ಹೋಲಿಸಿದರು. ಒಂದು ಗಾಳಿ, ಕಾಂಡದ ಒಂದು ಚಲನೆ ಮತ್ತು ಆ ಹನಿ ಜಾರಿ ಹೋಗುತ್ತದೆ. ಅದೇ ರೀತಿ ಮಾನವ ಜೀವನವು ನಾಜೂಕಾದದ್ದು, ಅನಿಶ್ಚಿತವಾದದ್ದು ಮತ್ತು ಕ್ಷಣಿಕವಾದದ್ದು. ಈ ಸತ್ಯದ ನಡುವೆಯೂ ನಾವು ನಮ್ಮ ಜೀವನವನ್ನು ನಿದ್ರೆಯಲ್ಲಿ ನಡೆಯುವವರಂತೆ ಕಳೆಯುತ್ತೇವೆ ಎಂದು ಶಂಕರರು ಗಮನಿಸಿದರು. ಮಗು ಆಟಿಕೆಗಳಲ್ಲಿ ಕಳೆದು ಹೋಗುತ್ತದೆ. ಯುವಕನು ಆಸಕ್ತಿ ಮತ್ತು ಮಹತ್ವಾಕಾಂಕ್ಷೆಯಲ್ಲಿ ಮುಳುಗುತ್ತಾನೆ. ವೃದ್ಧನು ಆತಂಕ, ಪಶ್ಚಾತ್ತಾಪ ಮತ್ತು ದೈಹಿಕ ಕುಸಿತದಲ್ಲಿ ಮುಳುಗುತ್ತಾನೆ. ನಾನು ಯಾರು ಮತ್ತು ನಿಜವಾಗಿ ಶಾಶ್ವತವಾದದ್ದು ಏನು ಎಂದು ನಾವು ವಿರಳವಾಗಿಯೇ ನಿಂತು ಕೇಳುತ್ತೇವೆ. ಶಂಕರರ ಉತ್ತರ ವಿವೇಕ, ತಾತ್ಕಾಲಿಕವಾದದ್ದು ಮತ್ತು ಶಾಶ್ವತವಾದದ್ದುಗಳ ನಡುವೆ ವ್ಯತ್ಯಾಸ ತಿರಿಯುವ ಶಿಸ್ತುಬದ್ಧ ಸಾಮರ್ಥ್ಯ. ದೇಹ ಮತ್ತು ಮನಸ್ಸು ಇನ್ನೂ ಕಾರ್ಯನಿರ್ವಹಿಸುತ್ತಿರುವಾಗಲೇ ಭೌತಿಕ ಕನಸಿನ ಮಂತ್ರದಿಂದ ಹೊರಬರಲು ಅವರು ನಮ್ಮನ್ನು ಪ್ರೇರೇಪಿಸುತ್ತಾರೆ. ಪರಮ ಗುರಿ ಅಹಂ ಬ್ರಹ್ಮಾಸ್ಮಿಯ ನೇರ ಸಾಕ್ಷಾತ್ಕಾರ. ಅಂತರಂಗದ ಆತ್ಮವು ಅನಂತ ದೈವದಿಂದ ಬೇರ್ಪಟ್ಟಿಲ್ಲ ಎಂಬ ಸತ್ಯ ತಾವರೆ ಎಲೆಯಿಂದ ಆ ಹನಿ ಜಾರುವ ಮೊದಲು ಅದು ಕೇವಲ ಪ್ರತ್ಯೇಕ ಹನಿಯಲ್ಲ ಎಂಬುದನ್ನು ಅರಿಯಬೇಕು. ಅದು ಸದಾ ವಿಶಾಲವಾದ ಸಾಗರವೇ ಆಗಿತ್ತು. ಸಂತ್ ಕಬೀರ್ ದಾಸ್. ಶತಮಾನಗಳ ನಂತರ ಸಂತ್ ಕಬೀರ್ ದಾಸ್ ಇದೇ ತುರ್ತುತನವನ್ನು ಪ್ರಸ್ತುತ ಕ್ಷಣಕ್ಕೆ ತಂದರು. ಕಬೀರ್ ನಾಳೆ ಎಂಬ ಅಪಾಯಕರ ಭ್ರಮೆಯ ವಿರುದ್ಧ ನಮಗೆ ಎಚ್ಚರಿಕೆ ನೀಡಿದರು. ಕಲ್ಕರೆ ಸೋ ಅಬ್ ಪಾಲ್ಮೆ ಗದಾ ಎಜಕಗೋ ಬಹುರಿಕರೆಗೋ ಕಪ್. ನಾಳೆ ಮಾಡಬೇಕೆಂದುಕೊಂಡದ್ದನ್ನು ಇಂದು ಮಾಡು, ಇಂದು ಮಾಡಬೇಕೆಂದುಕೊಂಡದ್ದನ್ನು ಈಗಲೇ ಮಾಡು. ಒಂದೇ ಕ್ಷಣದಲ್ಲಿ ವಿಪತ್ತು ಬರಬಹುದು, ಆಗ ನೀನು ಅದನ್ನು ಯಾವಾಗ ಮಾಡುತ್ತೀಯ? ಒಂದು ಪುರಾಣದ ಪ್ರಕಾರ ಕಬೀರ್ ಒಮ್ಮೆ ಮಾರುಕಟ್ಟೆಯಲ್ಲಿ ಕುಳಿತಿದ್ದಾಗ
ಒಂದು ಅಂತ್ಯಕ್ರಿಯೆಯ ಮೆರವಣಿಗೆ ಹಾದುಹೋಯಿತು. ಬಂಧುಗಳು ತೀವ್ರವಾಗಿ ಅಳುತ್ತಾ ಎಲ್ಲವೂ ನಾಶವಾಯಿತು ಎಂದು ಹೇಳುತ್ತಿದ್ದರು. ಕಬೀರ್ ನಗಲು ಪ್ರಾರಂಭಿಸಿದರು. ಜನರು ಅವರನ್ನು ಹೃದಯರಹಿತನೆಂದು ಆರೋಪಿಸಿದಾಗ ಕಬೀರ್ ಹೇಳಿದರು, ನಾನು ಸತ್ತ ಮನುಷ್ಯನನ್ನು ನೋಡಿ ನಗುತ್ತಿಲ್ಲ. ಅವನ ನಾಟಕ ಮುಗಿದಿದೆ. ಅವನ ಲೆಕ್ಕಗಳು ಮುಚ್ಚಲ್ಪಟ್ಟಿವೆ. ಅವನ ಹಿಂದೆ ನಡೆಯುತ್ತಿರುವ ಜೀವಂತರನ್ನು ನೋಡಿ ನಗುತ್ತಿದ್ದೇನೆ. ನೀವು ಎಂದಿಗೂ ಬದುಕಿರುವಂತೆ ಅಳುತ್ತಿದ್ದೀರಿ. ನೀವು ಕೂಡ ಅದೇ ಸಾಲಿನಲ್ಲಿ ನಿಂತಿದ್ದೀರಿ, ಕೇವಲ ಕೆಲವು ಹೆಜ್ಜೆಗಳು ಹಿಂದೆ. ಕಬೀರ್ ದೃಷ್ಟಿಯಲ್ಲಿ ದೇವರು ಕಲ್ಲಿನ ದೇವಾಲಯಗಳಲ್ಲಿ ಅಥವಾ ದೂರದ ಶಾಸ್ತ್ರಗಳಲ್ಲಿ ಬಂಧಿತನಲ್ಲ. ದೇವವು ನಿಮ್ಮ ಉಸಿರಿನೊಳಗಿನ ಉಸಿರು. ಸಾಕ್ಷಾತ್ಕಾರವೆಂದರೆ ಈ ಆಂತರಿಕ ಉಪಸ್ಥಿತಿಯ ಹಠಾತ್ ಜಾಗೃತಿ. ಅದು ಹೆಮ್ಮೆ ಮತ್ತು ಅಹಂಕಾರವನ್ನು ಬಿಡುವುದು. ವೈಯಕ್ತಿಕ ಚೇತನೆಯ ಹನಿಯನ್ನು ದೈವ ಪ್ರೀತಿಯ ಪ್ರವಾಹದಲ್ಲಿ ಲೀನಗೊಳ್ಳಲು ಬಿಡುವುದು. ತಿರುವಳ್ಳುವರ್ ಮತ್ತು ಅವ್ವಲ್ಯಾರ್. ಆದರೆ ಜೀವನದ ಉದ್ದೇಶವು ಕೇವಲ ಜಗತ್ತಿನಿಂದ ತಪ್ಪಿಸಿಕೊಳ್ಳುವುದು ಅಥವಾ ಮುಂದಿನ ಜನ್ಮಕ್ಕಾಗಿ ಆತ್ಮವನ್ನು ಸಿದ್ಧಪಡಿಸುವುದಷ್ಟೇ ಅಲ್ಲದಿದ್ದರೆ, ನಿಜವಾದ ಸಾಧನೆ ಕುಟುಂಬ, ಕೆಲಸ ಮತ್ತು ಜವಾಬ್ದಾರಿಗಳ ಮಧ್ಯೆಯೇ ನಾವು ನಿಂತಿರುವ ಸ್ಥಳದಲ್ಲೇ ಜೀವನವನ್ನು ಜಯಿಸುವುದಾದರೆ, ಇದಕ್ಕಾಗಿ ನಾವು ತಮಿಳುನಾಡಿನ ಪ್ರಾಚೀನ ಭೂಮಿಯ ಕಡೆಗೆ ತಿರುಗುತ್ತೇವೆ. 2 ಪ್ರಾಯೋಗಿಕ ಮತ್ತು ತೀಕ್ಷ್ಣ ಬುದ್ಧಿಯ ಮುಷಿಗಳಾದ ತಿರುವಳ್ಳುವರ್ ಮತ್ತು ಅವ್ವಲ್ಯಾರ್ ಅವರ ಕಡೆಗೆ. ತಿರುವಳ್ಳುವರ್ ನಾವು ಯಾವಾಗಲೂ ಮರಣದಿಂದ ಕೇವಲ ಒಂದು ಉಸಿರಿನ ದೂರದಲ್ಲಿದ್ದೇವೆ ಎಂಬ ವಾಸ್ತವವನ್ನು ನೋಡಿದರು ಮತ್ತು ಅದನ್ನು ತಿರುವಳ್ಳುವರ್ ತಿರುಕ್ಕುರಣ್ಣಲ್ಲಿ ಹೀಗೆ ಹಿಡಿದಿಟ್ಟರು. ಉರಂಗುವ್ದು ಪುಲಂ ಸಾಕಡು ಉರಂಗಿ ವಿಜಿಪ್ಪದು ಪುಲಂ ಪ್ರಪ್ಪು. ಅವರು ಹೇಳುತ್ತಾರೆ, ಮರಣವು ನಿದ್ರಿಸುವಂತಿದೆ ಮತ್ತು ಜನನವು ಎಚ್ಚರಗೊಳ್ಳುವಂತಿದೆ. ಭೌತಿಕ ದೇಹವು ನಾಜೂಕಾದ ಪಕ್ಷಿಯ ಮೊಟ್ಟೆಯಂತಿದೆ. ಒಂದು ದಿನ ಆತ್ಮವು ಆ ಚಿಪ್ಪನ್ನು ಒಡೆದು ಹಾರಿಹೋಗುತ್ತದೆ, ದೇಹವನ್ನು ಹಿಂದೆ ಬಿಟ್ಟು. ಜೀವನ ಇಷ್ಟು ಚಿಕ್ಕದಾಗಿರುವುದರಿಂದ ತಿರುವಳ್ಳುವರ್ ಗೃಹಸ್ಥನಿಗೆ ಪರಮ ಮಾರ್ಗದರ್ಶಕವನ್ನು ನೀಡುತ್ತಾರೆ. ನಾವು ಕುಟುಂಬವನ್ನು ತ್ಯಜಿಸುವ ಅಗತ್ಯವಿಲ್ಲ ಅಥವಾ ಗುಹೆಗಳಿಗೆ ಯೊಡಿಹೋಗುವ ಅಗತ್ಯವಿಲ್ಲ. ಜೀವನದ ಅತ್ಯುನ್ನತ ಉದ್ದೇಶ ಧಾರ್ಮಿಕ ಜೀವನ, ಪ್ರಾಮಾಣಿಕವಾಗಿ ಸಂಪಾದಿಸುವುದು, ಆರವಾಗಿ ಪ್ರೀತಿಸುವುದು, ನಮ್ಮ ವ್ಯಕ್ತಿತ್ವವನ್ನು ಕಾಪಾಡುವುದು ಮತ್ತು ನಮ್ಮ ಸಂಪನ್ಮೂಲಗಳನ್ನು ದುರ್ಬಲರಿಗೆ ಸಹಾಯ ಮಾಡಲು ಬಳಸುವುದು ನಮ್ಮ ಕರ್ತವ್ಯ. ತಿರುವಳ್ಳುವರ್ ದೃಷ್ಟಿಯಲ್ಲಿ ಸಾಮಾನ್ಯ ಗೃಹಸ್ಥನಾಗಿ ಸಮಗ್ರತೆಯಿಂದ ಬದುಕಿದ ಜೀವನವು ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಒಂದಾಗಿದೆ. ನಿಜವಾದ ವಿದ್ಯೆ ವಿನಯಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಅವರು ನಮಗೆ ನೆನಪಿಸುತ್ತಾರೆ. ಕಟದ್ನಾಲ್ ಆಯ ಪೈನಿನ್ಕಾಲ್ ವಾಲಿವನತ್ರಾಲ್ ಥೋಜೈನೀನ್. ಆ ಜ್ಞಾನವು ನಮ್ಮನ್ನು ದೇವದ ಮುಂದೆ ನಮಸ್ಕರಿಸುವಂತೆ ಮಾಡದಿದ್ದರೆ ಮಹಾವಿದ್ಯೆಯ ಪ್ರಯೋಜನವೇನು? ನಿಜವಾದ ಶಿಕ್ಷಣವು ವಿನಯ ಮತ್ತು ಧಾರ್ಮಿಕ ಕ್ರಿಯೆಯಾಗಿ ಮಾರ್ಪಡಬೇಕು. ಇದಕ್ಕೊಟ್ಟಿಗೆ ನಿಲ್ಲುತ್ತಾರೆ ಅವ್ವಲ್ಯಾರ್, ನೇರವಾದ ಪ್ರಾಯೋಗಿಕ ಜ್ಞಾನ ಹೊಂದಿದ ಪ್ರಾಚೀನ ಕವಯತ್ರಿ. ಅವರು ಮಾನವ ಹೆಮ್ಮೆ, ಯೌವನ ಮತ್ತು ಭವಿಷ್ಯದ ಯೋಜನೆಗಳನ್ನು ನೋಡಿ ಒಂದು ರಾಜಿಯಿಲ್ಲದ ರೂಪಕವನ್ನು ನೀಡಿದರು. ಜೀವನವು ಹರಿಯುವ ನೀರಿನ ಮೇಲಿನ ಬುಗುಡಿಯಂತಿದೆ. ನಮ್ಮ ಸಮಯವು ಬಾಲ್ಯ, ನಿದ್ರೆ ಮತ್ತು ವೃದ್ಧಾಪ್ಯದಿಂದ ಬಳಕೆಯಾಗುತ್ತಿರುವುದರಿಂದ ನಿಜವಾಗಿ ಮುಖ್ಯವಾದ ಏಕೈಕ ಆಸ್ತಿ ದಾನಶೀಲ ಹೃದಯ. ಅವರ ಧಾರ್ಮಿಕ ಮಾರ್ಗಸೂಚಿ ಸರಳವಾಗಿದೆ. ಆರಾಮ್ಸೆಯ ಆದಪಗಬಟಗ. ಪ್ರತಿದಿನ ಒಳ್ಳೆಯದನ್ನು ಮಾಡುವ ಬಯಕೆಯನ್ನು ಬೆಳೆಸಿಕೊಳ್ಳಿ. ನಾಲ್ವಳಿಯಲ್ಲಿ ಅವರು ಮನುಷ್ಯರನ್ನು ಕೇವಲ 2 ವಿಧಗಳಾಗಿ ವಿಭಜಿಸುತ್ತಾರೆ: ಸಂತೋಷದಿಂದ ಕೊಡುವ ಉದಾತ್ತರು ಮತ್ತು ಹಂಚಿಕೊಳ್ಳಲು ನಿರಾಕರಿಸುವ ಕೆರಮನಸ್ಸಿನವರು. ಒಂದು ಪುರಾಣದ ಪ್ರಕಾರ ಅವ್ವಲ್ಯಾರ್ ಒಮ್ಮೆ ಹೆಮ್ಮೆಯ ಶ್ರೀಮಂತ ಭೂಮಾಲೀಕನ ಅರಮನೆಯನ್ನು ದಾಟಿ ಬದಲಿಗೆ ಬಡ ರೈತನ ಸೋರಿಕೆಯ ಗುಡಿಸಲಿಗೆ ಹೋದರು. ಆ ರೈತನ ಬಳಿ ಒಂದೇ ಒಂದು ದಾಳಿಂಬೆ ಮರವನ್ನು ಹೊರತುಪಡಿಸಿ ಏನೂ ಇರಲಿಲ್ಲ. ಶುದ್ಧ ಪ್ರೀತಿಯಿಂದ ಅವನು ತನ್ನ ಏಕೈಕ ಹಣ್ಣನ್ನು ಕಿತ್ತು ಅವರಿಗೆ ಅರ್ಪಿಸಿದನು. ಶ್ರೀಮಂತನ ಅರಮನೆ ಒಂದು ದಿನ ಧೂಣಾಗಿ ಕುಸಿಯುತ್ತದೆ, ಆದರೆ ರೈತನ ಸರಳ ಪ್ರೀತಿಯ ಕಾರ್ಯವು ಅವನ ಆತ್ಮವನ್ನು ಜನ್ಮಾಂತರಗಳವರೆಗೆ ಅನುಸರಿಸುವ ಶಾಶ್ವತ ಸ್ಮಾರಕವಾಗಿ ಉಳಿಯುತ್ತದೆ ಎಂದು ಅವ್ವಲ್ಯಾರ್ ಘೋಷಿಸಿದರು. ಅವ್ವಲ್ಯಾರ್ ಅವರ ಸೂತ್ರ ಸ್ಪಷ್ಟವಾಗಿದೆ: ಪ್ರತಿದಿನ ಒಳ್ಳೆಯದನ್ನು ಮಾಡಿ, ಕೊಡಲು ಸಾಧ್ಯವಾದಾಗ ದಾನವನ್ನು ತಡೆಹಿಡಿಯಬೇಡಿ ಮತ್ತು ಭಕ್ತಿಯ ಮೂಲಕ ಆಂತರಿಕ ಶಾಂತಿಯನ್ನು ನಿರ್ಮಿಸಿ. ದೈವನಾಮವನ್ನು ತಮ್ಮ ಆಲೋಚನೆಗಳಲ್ಲಿ ಹಿಡಿದುಕೊಂಡವರಿಗೆ ಭೌತಿಕ ಬುಗುಡಿ ಸಿಡಿದರೂ ಅವರ ಶಾಂತಿ ಅಲುಗಾಡುವುದಿಲ್ಲ. ಶ್ರೀ ರಾಮಕೃಷ್ಣ ಪರಮಹಂಸ. ಜೀವನವು ನಿರ್ಗಮನದ ಕಡೆಗೆ ಸಾಗುತ್ತಿರುವ ಒಂದು ನಾಜೂಕಾದ ಸಾಲಿನಂತಿದ್ದರೆ ನಮಗೆ ಉಳಿದಿರುವ ಜಾಗೃತಿಯ ಗಂಟೆಗಳನ್ನು ನಾವು ಹೇಗೆ ಕಳೆಯಬೇಕು? ಶ್ರೀ ರಾಮಕೃಷ್ಣ ಪರಮಹಂಸರು ಸರಳವಾದ, ಹೃದಯ ಕೇಂದ್ರಿತ ಉತ್ತರವನ್ನು ನೀಡಿದರು. ಜಗತ್ತು ನದಿಯ ಮೇಲೆ ತೇಲುವ ನೀರಿನ ಬುಗುಡಿಯಂತೆ ಒಂದು ತಾತ್ಕಾಲಿಕ ಪ್ರದರ್ಶನ ಎಂದು ಅವರು ಒಪ್ಪಿಕೊಂಡರು. ಮಾನವ ಜೀವನದ ಅತಿ ದೊಡ್ಡ ದುರಂತವು ಆಧ್ಯಾತ್ಮಿಕ ನಿದ್ರೆಯೆಂದು ಅವರು ಎಚ್ಚರಿಸಿದರು. ನಮ್ಮ ಸೀಮಿತ ವರ್ಷಗಳನ್ನು ಜಗತ್ತಿನಿಂದ ಮೋಹಿತರಾಗಿ ಕಳೆಯುವುದು ಮತ್ತು ತಾತ್ಕಾಲಿಕ ವಿಷಯಗಳನ್ನು ಶಾಶ್ವತವಾದವುಗಳಂತೆ ಕಾಣುವುದು. ಆದರೆ ಅವರ ಪರಿಹಾರವು ಒಣ ತತ್ವಶಾಸ್ತ್ರವಾಗಿರಲಿಲ್ಲ, ಅದು ನೇರ ಸಾಕ್ಷಾತ್ಕಾರವಾಗಿತ್ತು. ಜನರು ತಮ್ಮ ಜೀವನವನ್ನು ವಾದಿಸುತ್ತಾ, ಚರ್ಚಿಸುತ್ತಾ, ಮಾಹಿತಿಯನ್ನು ಸಂಗ್ರಹಿಸುತ್ತಾ ಕಳೆಯುತ್ತಾರೆ, ಆದರೆ ಒಳಗಿನ ಆತ್ಮವನ್ನು ನಿರ್ಲಕ್ಷಿಸುತ್ತಾರೆ ಎಂದು ರಾಮಕೃಷ್ಣರು ಗಮನಿಸಿದರು. ಈ ಅಭ್ಯಾಸವನ್ನು ತೋರಿಸಲು ಅವರು ಒಂದು ಕಾಲಾತೀತ ದೃಷ್ಟಾಂತವನ್ನು ನೀಡಿದರು. ಒಂದು ಅದ್ಭುತವಾದ ಮಾವಿನ ತೋಟಕ್ಕೆ ಪ್ರವೇಶಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಒಬ್ಬ ಲೌಕಿಕ ಬುದ್ಧಿಜೀವಿ ಒಂದು ನೋಟು ಪುಸ್ತಕದೊಂದಿಗೆ ಕುಳಿತುಕೊಳ್ಳುತ್ತಾನೆ. ಅವನು ಮರಗಳನ್ನು ಎಣಿಸುತ್ತಾನೆ, ಎಲೆಗಳ ಸಂಖ್ಯೆಯನ್ನು ಅಂದಾಜಿಸುತ್ತಾನೆ, ಮರದ ಮೌಲ್ಯವನ್ನು ಲೆಕ್ಕ ಹಾಕುತ್ತಾನೆ ಮತ್ತು ಮಣ್ಣನ್ನು ಅಧ್ಯಯನ ಮಾಡುತ್ತಾನೆ. ಜ್ಞಾನಿಯು ಬೇರೆಯದೇ ಕೆಲಸ ಮಾಡುತ್ತಾನೆ. ಅವನು ನೇರವಾಗಿ ತೋಟದ ಮಾಲೀಕರ ಬಳಿಗೆ ಹೋಗುತ್ತಾನೆ, ಅವರೊಂದಿಗೆ ಸ್ನೇಹ ಮಾಡುತ್ತಾನೆ, ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ
ಮತ್ತು ಸಿಹಿಯಾದ ಮಾವಿನ ಹಣ್ಣುಗಳನ್ನು ತಿನ್ನುತ್ತಾನೆ. ರಾಮಕೃಷ್ಣರ ಸಂದೇಶ ಶಕ್ತಿಯುತವಾಗಿದೆ. ನಿಮ್ಮ ಸೀಮಿತ ಜೀವನವನ್ನು ಎಲೆಗಳನ್ನು ಎಣಿಸುತ್ತಾ ವ್ಯರ್ಥ ಮಾಡಬೇಡಿ. ಅಂತ್ಯವಿಲ್ಲದ ಆತಂಕಗಳು, ಬೌದ್ಧಿಕ ಹೆಮ್ಮೆ ಅಥವಾ ಒಣವಾದಗಳಲ್ಲಿ ಸಿಲುಕಿಕೊಳ್ಳಬೇಡಿ. ಮಾವಿನ ಹಣ್ಣುಗಳನ್ನು ತಿನ್ನಿ. ಮಾನವ ಜೀವನದ ಉದ್ದೇಶವು ಹೃದಯದಲ್ಲಿ ಈಗಾಗಲೇ ಇರುವ ದೈವಿಕ ಆನಂದವನ್ನು ನೇರವಾಗಿ ಅನುಭವಿಸುವುದು. ರಾಮಕೃಷ್ಣರ ದೃಷ್ಟಿಯಲ್ಲಿ ದೇವರ ಸಾಕ್ಷಾತ್ಕಾರವು ಸಿದ್ಧಾಂತವಲ್ಲ, ಅದು ನಿಮ್ಮೊಳಗಿನ ದೇವವನ್ನು ಅನುಭವಿಸುವ, ನೋಡುವ ಮತ್ತು ರುಚಿಸುವ ಅನುಭವ. ಭೌತಿಕ ಕನಸಿನಿಂದ ಸಂಪೂರ್ಣವಾಗಿ ಎಚ್ಚರಗೊಳ್ಳುವುದು. ಸ್ವಾಮಿ ವಿವೇಕಾನಂದ. ಆದರೆ ನಾವು ಜಗತ್ತಿನ ಕಠಿಣ ವಾಸ್ತವಗಳನ್ನು, ಪ್ರತಿಕೂಲತೆ, ದುರಂತ, ರೋಗ ಮತ್ತು ಭಯವನ್ನು ಎದುರಿಸಿದಾಗ ಏನಾಗುತ್ತದೆ? ಇಲ್ಲಿಯೇ ರಾಮಕೃಷ್ಣರ ಮುಖ್ಯ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಒಳಗಿನ ಅಗ್ನಿಯನ್ನು ನಿರ್ಭಯ ಕ್ರಿಯೆಯಾಗಿ ಪರಿವರ್ತಿಸಿದರು. ದೇಹವು ಇಂದಲ್ಲ ನಾಳೆ ಬಿದ್ದು ಹೋಗುತ್ತದೆ ಎಂದು ವಿವೇಕಾನಂದರು ಕಂಡರು. ಆದ್ದರಿಂದ ಕೇವಲ ಸೌಕರ್ಯ ಮತ್ತು ಭದ್ರತೆಗಾಗಿ ಬದುಕುವುದು ಉಸಿರನ್ನು ವ್ಯರ್ಥ ಮಾಡುವುದೇ ಎಂದು ಅವರು ಅರಿತುಕೊಂಡರು. ಅವರ ದೃಷ್ಟಿಯಲ್ಲಿ ಜೀವನದ ಉದ್ದೇಶವು ಆಂತರಿಕ ಶಕ್ತಿಯನ್ನು ವ್ಯಕ್ತಪಡಿಸುವುದು ಮತ್ತು ಇತರರಿಗಾಗಿ ಬದುಕುವುದು. ಅವರು ಪ್ರಸಿದ್ಧವಾಗಿ ಘೋಷಿಸಿದರು, ಈ ಜೀವನ ಚಿಕ್ಕದು, ಜಗತ್ತಿನ ವ್ಯರ್ಥ ಗರ್ವಗಳು ಕ್ಷಣಿಕ, ಆದರೆ ಇತರರಿಗಾಗಿ ಬದುಕುವವರೇ ನಿಜವಾಗಿ ಬದುಕುತ್ತಾರೆ. ಉಳಿದವರು ಬದುಕಿದ್ದರೂ ಸತ್ತವರಿಗಿಂತ ಹೆಚ್ಚಲ್ಲ. ಅವರ ಯೌವನದಲ್ಲಿ ನಡೆದ ಒಂದು ಪ್ರಸಿದ್ಧ ಘಟನೆ ಈ ಮನೋಭಾವವನ್ನು ಹಿಡಿದಿರುತ್ತದೆ. ವಾರಾಣಸಿಯ ಒಂದು ದೇವಾಲಯದ ಬಳಿ ನಡೆಯುತ್ತಿದ್ದಾಗ ಯುವ ವಿವೇಕಾನಂದರನ್ನು ಆಕ್ರಮಣಕಾರಿ ಕೋತಿಗಳ ಗುಂಪು ಅಕಸ್ಮಾತ್ ಬೆನ್ನಟ್ಟಿತು. ಭಯಗೊಂಡ ಅವರು ಓಡಲು ಪ್ರಾರಂಭಿಸಿದರು. ಆದರೆ ಅವರು ಎಷ್ಟು ವೇಗವಾಗಿ ಓಡಿದರೋ ಅವು ಅಷ್ಟು ತೀವ್ರವಾಗಿ ಅವರನ್ನು ಬೆನ್ನಟ್ಟಿದವು. ಆಗ ಒಬ್ಬ ವಿದ್ದ ಸನ್ಯಾಸಿ ಕೂಗಿದರು, ಫೇಸ್ ದ ಬ್ರೂಟ್ಸ್. ವಿವೇಕಾನಂದರು ನಿಂತರು, ಹಿಂದಿರುಗಿದರು, ತಮ್ಮ ನೆಲೆಯಲ್ಲೇ ಧೈರ್ಯವಾಗಿ ನಿಂತರು ಮತ್ತು ಕೋತಿಗಳ ಕಡೆಗೆ ನೇರವಾಗಿ ನೋಡಿದರು. ಅವರ ನಿರ್ಭಯತೆಯನ್ನು ನೋಡಿ ಅವು ಹಿಂದೆ ಸರಿದು ಓಡಿಹೋದವು. ವರ್ಷಗಳ ನಂತರ ವಿವೇಕಾನಂದರು ಇದನ್ನು ಜೀವನದ ಪಾಕವಾಗಿ ಬಳಸಿದರು. ಭಯಾನಕವಾದುದನ್ನು ಎದುರಿಸಿ, ಧೈರ್ಯವಾಗಿ ಎದುರಿಸಿ. ಆ ಕೋತಿಗಳಂತೆ ಕಷ್ಟಗಳು, ಆತಂಕಗಳು, ಪರೀಕ್ಷೆಗಳು ಮತ್ತು ರೋಗ ಹಾಗೂ ಮರಣದ ಭಯವು ನಾವು ಎಡುವುದನ್ನು ನಿಲ್ಲಿಸಿದಾಗ ಹಿಂದೆ ಸರಿಯುತ್ತವೆ. ವಿವೇಕಾನಂದರ ಪ್ರಕಾರ ಸಾಕ್ಷಾತ್ಕಾರವೆಂದರೆ ನಿಮ್ಮೊಳಗೆ ಈಗಾಗಲೇ ಇರುವ ದೇವತ್ವದ ವ್ಯಕ್ತೀಕರಣ. ನೀವು ಕೇವಲ ಮಾಂಸ ಮತ್ತು ಎಲುಬಿನ ನಾಜೂಕಾದ ದೇಹವಲ್ಲ, ನೀವು ಅನಂತ, ಅಮರ ಆತ್ಮ, ಜನನ, ಕ್ಷಯ, ರೋಗ ಅಥವಾ ಮರಣದಿಂದ ಸ್ಪರ್ಶಿಸಲ್ಪಡದ ಆತ್ಮ. ಶ್ರೀ ರಾಮಾನುಜಾಚಾರ್ಯ. ಆದರೆ ನಾವು ಒಬ್ಬರೇ ಆ ಮೃಗಗಳನ್ನು ಎದುರಿಸಲು ತುಂಬಾ ದುರ್ಬಲರೆಂದು ಭಾಸವಾದರೆ, ಯೌವನ ಕಳೆದುಹೋಗಿ ಆರೋಗ್ಯ ಕುಸಿಯುತ್ತಿದ್ದು, ತಪ್ಪುಗಳು ಮತ್ತು ಪಶ್ಚಾತ್ತಾಪಗಳಲ್ಲಿ ಸಿಲುಕಿದ್ದೇವೆಂದು ಅನಿಸಿದರೆ, ಇದಕ್ಕಾಗಿ ನಾವು ಮಹಾನ್ 11ನೇ ಶತಮಾನದ ಮಶಿ ಶ್ರೀ ರಾಮಾನುಜಾಚಾರ್ಯರ ಕಡೆಗೆ ತಿರುಗುತ್ತೇವೆ. ರಾಮಾನುಜರು ಮಾನವ ಜೀವನದ ದುರ್ಬಲತೆಗಳನ್ನು ನೋಡಿದರು ಮತ್ತು ಅಸಾಧ್ಯವಾದ ಬೇಡಿಕೆಗಳಿಂದಲ್ಲ, ಕೃಪೆ ಮತ್ತು ಆಶ್ರಯದಿಂದ ಪ್ರತಿಕ್ರಿಯಿಸಿದರು. ಮುಕ್ತಿ ಸಂಕೀರ್ಣ ತತ್ವಶಾಸ್ತ್ರ ಅಥವಾ ದಶಕಗಳ ಕಾಲದ ದೋಷರಹಿತ ಆಚರಣೆಗಳನ್ನು ಅಗತ್ಯವನ್ನಾಗಿಸಿದರೆ ಮಾನವ ಕೋಟಿಯ ಬಹುಪಾಲು ಜನರು ವಿಕಲರಾಗುತ್ತಾರೆ ಎಂದು ಅವರು ಅರ್ಥಮಾಡಿಕೊಂಡರು. ಜೀವನ ಚಿಕ್ಕದು, ಸಮಯ ಅಪರೂಪ ಮತ್ತು ಆರೋಗ್ಯ ನಾಜೂಕಾಗಿದೆ. ಆದ್ದರಿಂದ ರಾಮಾನುಜರು ಪ್ರಪತ್ತಿಯನ್ನು, ದೈವಕ್ಕೆ ಸಂಪೂರ್ಣ ಶರಣಾಗತಿಯನ್ನು ಪ್ರಚಾರ ಮಾಡಿದರು. ನಾವು ಪರಿಪೂರ್ಣರಾಗಿರಬೇಕಾಗಿಲ್ಲ, ನಾವು ದೇವದಲ್ಲಿ ನೆಲೆಯೂರಿರಬೇಕು ಎಂದು ಅವರು ಬೋಧಿಸಿದರು. ಈ ಕರುಣೆ ಅವರ ಜೀವನದ ನಿರ್ಣಾಯಕ ಕ್ಷಣದಲ್ಲಿ ಕಾಣಿಸುತ್ತದೆ. ದೀರ್ಘ ಪ್ರಯತ್ನದ ನಂತರ ರಾಮಾನುಜರು ತಮ್ಮ ಗುರುಗಳಿಂದ ಮುಕ್ತಿಯನ್ನು ನೀಡಬಲ್ಲ ಪವಿತ್ರ ರಹಸ್ಯ ಮಂತ್ರವನ್ನು ಪಡೆದರು. ಆದರೆ ಗುರುವು ಅವರನ್ನು ಎಚ್ಚರಿಸಿದರು, ಈ ಮಂತ್ರವನ್ನು ರಹಸ್ಯವಾಗಿ ಜಪಿಸಿದರೆ ನೀನು ರಕ್ಷಿಸಲ್ಪಡುವೆ. ಅದನ್ನು ಇತರರಿಗೆ ತಿಳಿಸಿದರೆ ನೀನು ಭಾರೀ ಪಾಪವನ್ನು ಮಾಡಿ ಖಂಡಿತವಾಗಿ ನರಕಕ್ಕೆ ಹೋಗುವೆ. ರಾಮಾನುಜರು ಹೊರಗೆ ನಡೆದರು. ಬೀದಿಗಳಲ್ಲಿದ್ದ ಸಾಮಾನ್ಯ ಜನರನ್ನು ನೋಡಿದರು. ಕೆಲಸ ಮಾಡುತ್ತಾ, ವೃದ್ಧರಾಗುತ್ತಾ, ದುಃಖ ಅನುಭವಿಸುತ್ತಾ, ಆಧ್ಯಾತ್ಮಿಕ ಆಶ್ರಯವಿಲ್ಲದೆ ಹೋರಾಡುತ್ತಿದ್ದವರನ್ನು ಮತ್ತು ಅವರು ಹಿಂಜರಿಯಲಿಲ್ಲ. ಅವರು ದೇವಾಲಯದ ಗೋಪುರದ ಮೇಲೆ ಏರಿ ಜಾತಿ, ಲಿಂಗ ಅಥವಾ ಸ್ಥಾನಮಾನ ಏನೇ ಇರಲಿ ಎಲ್ಲರೂ ಆಶ್ರಯ ಪಡೆಯುವಂತೆ ಆ ಮಂತ್ರವನ್ನು ಜೋರಾಗಿ ಘೋಷಿಸಿದರು. ಅವರ ಕೋಪಗೊಂಡ ಗುರುವು, ಯಾಕೆ ನೀನು ನಿನ್ನನ್ನೇ ದಂಡನೆಗೆ ಗುರಿಪಡಿಸಿಕೊಂಡೆ ಎಂದು ಕೇಳಿದಾಗ ರಾಮಾನುಜರು ನಮಸ್ಕರಿಸಿ ಹೇಳಿದರು, ಗುರುದೇವರೇ, ನಾನು ನರಕಕ್ಕೆ ಹೋಗುವುದರಿಂದ ಸಾವಿರಾರು ಜನರು ಈ ನಾಜೂಕಾದ ಜಗತ್ತಿನ ದುಃಖಗಳಿಂದ ಮುಕ್ತರಾಗಬಲ್ಲರೆ. ನಾನು ಶಾಶ್ವತವಾಗಿ ನರಕದಲ್ಲೇ ವಾಸಿಸಲು ಸಂತೋಷದಿಂದ ಸಿದ್ಧನಿದ್ದೇನೆ. ಮೂಗ ಅಂತಿಮ ಲೆಕ್ಕಾಚಾರ. ಈ ಜ್ಞಾನದ ನಕ್ಷೆಯನ್ನು ನಮ್ಮ ಇಂದಿನ ವಾಸ್ತವಿಕತೆಗೆ ಮರಳಿ ತರುವೆವು. ಈ ಅಪರೂಪದ ಮಾನವ ಜೀವನವನ್ನು ನಾವು ಕೇವಲ ಅಧಿಕೃತ ಕೆಲಸ, ಬ್ಯಾಂಕ್ ಬ್ಯಾಲೆನ್ಸ್ಗಳು, ಆಸ್ತಿಗಳು ಮತ್ತು ಸಾರ್ವಜನಿಕ ಮಾನ್ಯತೆಗಾಗಿ ಮಾತ್ರ ಕಳೆಯುತ್ತಿದ್ದರೆ ನಾವು ಗಂಭೀರ ತಪ್ಪು ಮಾಡುತ್ತಿದ್ದೇವೆ. ಹೃದಯದ ಬಡಿತ ನಿಲ್ಲುವ ಕ್ಷಣದಲ್ಲಿ ನಮ್ಮಿಂದ ಕಸಿದುಕೊಳ್ಳಲ್ಪಡುವ ವಸ್ತುಗಳಲ್ಲಿ ನಮ್ಮ ಅಮೂಲ್ಯ ಜನ್ಮವನ್ನು ಹೂಡಿಕೆ ಮಾಡುತ್ತಿದ್ದೇವೆ. ಈ 7 ಮಹನೀಯರು ಒಬ್ಬರನ್ನೊಬ್ಬರು ವಿರೋಧಿಸುವುದಿಲ್ಲ. ಒಟ್ಟಾಗಿ ಅವರು ಮಾನವ ಆತ್ಮಕ್ಕೆ ಸಂಪೂರ್ಣ ಮಾರ್ಗಸೂಚಿಯನ್ನು ನೀಡುತ್ತಾರೆ. ಅವರು ಒಂದೇ ಸಮಸ್ಯೆಯನ್ನು ಗುರುತಿಸುತ್ತಾರೆ. ಜೀವನವು ನಾಜೂಕಾದದ್ದು ಮತ್ತು ಕ್ಷಣಿಕವಾದದ್ದು, ಆದರೆ ಪ್ರತಿಯೊಬ್ಬರೂ ಅರ್ಥದ ಕಡೆಗೆ ಬೇರೆ ಬೇರೆ ದ್ವಾರವನ್ನು ನೀಡುತ್ತಾರೆ. ಆದಿ ಶಂಕರಾಚಾರ್ಯರು ನಮಗೆ ವಿವೇಕವನ್ನು ನೀಡುತ್ತಾರೆ.
ತಾತ್ಕಾಲಿಕ ನಾಟಕದ ಕೆಳಗೆ ಶಾಶ್ವತವಾದದ್ದು ಏನು ಎಂಬುದನ್ನು ನೋಡುವ ಸ್ಪಷ್ಟತೆಯನ್ನು ಸಂತ್ ಕಬೀರ್ ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ನಾಜೂಕಾದ ಉಸಿರು ಎಂದಿಗೂ ಬರದೇ ಇರಬಹುದಾದ ನಾಳೆಯಿಗಾಗಿ ಕಾಯಲು ಸಾಧ್ಯವಿಲ್ಲ ಎಂದು ನೆನಪಿಸುತ್ತಾರೆ. ತಿರುವಲ್ಲುವರ್ ನಮ್ಮನ್ನು ಅರಣ್ನಲ್ಲಿ ನೆಲೆಗೊಳಿಸುತ್ತಾರೆ. ಗೃಹಸ್ಥ ಧರ್ಮ, ಪ್ರೀತಿ ಮತ್ತು ಸಮಗ್ರತೆಯೇ ಉನ್ನತ ಆಧ್ಯಾತ್ಮಿಕ ಮಾರ್ಗವಾಗಬಹುದು ಎಂದು ಬೋಧಿಸುತ್ತಾರೆ. ಅವ್ವಯ್ಯಾರ್ ಜೀವನವನ್ನು ದೈನಂದಿನ ಒಳ್ಳೆಯತನ, ದಾನ ಮತ್ತು ಭಕ್ತಿಯಾಗಿ ಸರಳಗೊಳಿಸುತ್ತಾರೆ. ಶ್ರೀ ರಾಮಕೃಷ್ಣರು ಎಲೆಗಳನ್ನು ಎಣಿಸುವುದನ್ನು ನಿಲ್ಲಿಸಿ ಆಂತರಿಕ ಶಾಂತಿಯ ಮಾವಿನ ಹಣ್ಣನ್ನು ರುಚಿಸಿ ಎಂದು ಹೇಳುತ್ತಾರೆ. ಸ್ವಾಮಿ ವಿವೇಕಾನಂದರು ಮೃಗಗಳನ್ನು ಎದುರಿಸಿ ನಮ್ಮ ಆಂತರಿಕ ಶಕ್ತಿಯನ್ನು ಎಚ್ಚರಗೊಳಿಸಿ ಇತರರಿಗಾಗಿ ಬದುಕಿ ಎಂದು ಆದೇಶಿಸುತ್ತಾರೆ. ಮತ್ತು ಶ್ರೀ ರಾಮಾನುಜಾಚಾರ್ಯರು ನಮ್ಮ ಸ್ವಂತ ಶಕ್ತಿ ವಿಕಲವಾದಾಗ ದೈವಿಕ ಕೃಪೆಯಲ್ಲಿ ಆಶ್ರಯ ನೀಡುತ್ತಾ ಪ್ರಪತ್ತಿಯ ದ್ವಾರಗಳನ್ನು ತೆರೆಯುತ್ತಾರೆ. ಈ ಆಳವಾದ ತತ್ವಶಾಸ್ತ್ರೀಯ ಪ್ರಯಾಣದಲ್ಲಿ ನಮ್ಮೊಂದಿಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾಲಾತೀತ ಜ್ಞಾನವು ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ, ಶಕ್ತಿ ಅಥವಾ ಆಧ್ಯಾತ್ಮಿಕ ಬಲವನ್ನು ತಂದಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ತಮ್ಮ ಮಾರ್ಗವನ್ನು ಅರ್ಥಮಾಡಿಕೊಳ್ಳಲು ಹೋರಾಡುತ್ತಿರುವ ಯಾರಿಗಾದರೂ ಈ ವಿಡಿಯೋವನ್ನು ಹಂಚಿ ಮತ್ತು ಶಾಶ್ವತ ಜ್ಞಾನದ ಬೇರುಗಳ ಕುರಿತು ಇನ್ನಷ್ಟು ಆಳವಾದ ಚರ್ಚೆಗಳಿಗಾಗಿ ಕ್ಷೇತ್ರಜ್ಞಂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.